ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏನಂತಂದರೆ, ಮೀನನ ಮನೆ ಬಿಟ್ಟು ಕಳಿಸಿರ್ತಾರೆ ಯಾರು, ಶಾಂತಿಯವರು. ಸೊ ತವ್ರ ಮನೆಗೆ ಹೋಗ್ತಾರೆ. ನೀನು ಬರಲೇಬೇಕು ಅಂದಾಗ, ನನಗೆ ಗಂಡನ ಜೊತೆ ಇರೋಕ್ಕೆ, ಗಂಡನ ಮನೇಲಿ ಇರೋಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಆದರೆ ನಿಮ್ಮನ್ನು ಕಟ್ಕೊಂಡಿರೋ ಹೆಂಡತಿ ಇಂದನೇ ಆ ಮನೆಯಲ್ಲಿ ದೀಪ ಆರೋಗುತ್ತೆ ಅನ್ನೋದಾದರೆ ನಾನು ಬರೋದಿಲ್ಲ. ಆ ಮನೆಯಲ್ಲಿ ನಾನು ಧೈರ್ಯವಾಗಿ ಇರೋಕ್ಕೆ ನನಗೆ ಏನಂತಂದರೆ ನನ್ನಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಗೊತ್ತಾಗಬೇಕು. ಆಗ ಮಾತ್ರ ಆ ಮನೆಗೆ ಬರ್ತೀನಿ ನಾನು ಅಂತ ಮೀನಾ ಹೇಳ್ತಾಳೆ. ಸೊ ಸೂರ್ಯ ಕೂಡ ಕರ್ಕೊಂಡು ಬರ್ತಾನೆ. ಕರ್ಕೊಂಡ್ಬಂದು ಶಾಂತಿ ಹತ್ರ ಚಾಲೆಂಜ್ ಮಾಡ್ತಾನೆ. ಏನು ಅಂತಂದರೆ, ಇವಳು ಯಾವುದೇ ರೀತಿ ಏನಪ್ಪ ಅಂತಂದರೆ ದೋಷಿ ಅಲ್ಲ, ಇವಳಿಂದ ನಮ್ಮನೆಗೆ ಯಾವುದೇ ತೊಂದರೆ ಇಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ನಾನು ಪ್ರೂವ್ ಮಾಡಿದ್ರೆ ನೀವೇನು ಮಾಡ್ತೀರಾ? ನೀವು ಯಾವ ಕೈಯಿಂದ ಮನೆಯಿಂದ ಹೊರ ಹಾಕೇ ಇದ್ರಲ್ಲ, ಅದೇ ಕೈಯಿಂದ ಆರತಿ ಮಾಡಿ ಇವಳನ್ನು ಮನೆಯೊಳಗೆ ಕರ್ಕೋಬೇಕು ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಶಾಕ್ ಆಗ್ತಾಳೆ. ನಾನೇನು ಮಾಡಬೇಕು ಅಂದರೆ, ನೀನೇನು ಮಾಡ್ತೀಯ ಸೋತ್ರೆ ಅಂತ ಕೇಳಿದಾಗ, ಏನಂತಂದರೆ ಅವರು ತಮ್ಮ ಗಡ್ಡ ಮೀಸೆ ಕೂದಲನ್ನು ತೆಗಿತೀನಿ ಅನ್ನೋ ಒಂದು ಮಾತನ್ನು ಕೂಡ ಸೂರ್ಯ ಚಾಲೆಂಜ್ ಆಗ್ತಾರೆ. ನೀನು ಈ ಕೆಲಸಕ್ಕೆ ಒಪ್ಕೊಳ್ತೀಯಲ್ವಾ ಅಂತ ಕೇಳ್ತಾರೆ. ಶಾಂತಿ ಒಂದು ಕ್ಷಣ ದಂಗಾಗಿ ನಿಲ್ತಾಳೆ. ಇನ್ನು ಈ ರೋಹಿಣಿ ಬೇರೆ ಏನಂತಂದರೆ, ಬೆನ್ನಿಂದನೇ ಬೇತಾಳಂಗೆ ಮನೋಜ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಳೆ. ಗಂಡನ್ನ ಬೇಕು ಅನ್ನೋದು ಸಹಜ, ಬೇಕು ಅನ್ನೋದು ಅದರಲ್ಲೂ ಅರ್ಥನೂ ಇದೆ. ಆದರೆ ಅವಳು ಮಾಡಿರೋ ಮಿಸ್ಟೇಕ್ ಒಂದೆರಡಲ್ಲ. ಕಟ್ಕೊಂಡಿರೋ ಗಂಡನಿಗೆ ಸಾಕಷ್ಟು ಸುಳ್ಳುಗಳನ್ನೇ ಹೇಳಿದಾಳೆ, ಮೋಸಗಳನ್ನ ಮಾಡಿದಾಳೆ. ಜೀವನ ಕಟ್ಕೋಬೇಕು ನಿಜ, ಆದರೆ ಸುಳ್ಳು ಹೇಳಿ ಕಟ್ಕೋಬಾರ್ದು ಅನ್ನೋದು ಸೊ ಅವಳಿಗೆ ಗೊತ್ತಿಲ್ಲ. ಅವಳು ಇನ್ನೂ ಜಾಸ್ತಿ ಅವಳಿಗೆ ಅರ್ಥ ಆಗಬೇಕು ತನ್ನ ಮಾಡಿದ ತಪ್ಪನ್ನು. ಅದು ಬಿಟ್ಟು ಸೂರ್ಯ ಮೀನಿನ ಮೇಲೆ ಎಗರಾಡುವಂಥ ಕ್ಯಾರೆಕ್ಟ್ರು ಅವಳದು. ಇನ್ನು ತಾರಾ ಮನೆಗೆ ಬಂದಿರತಕ್ಕಂಥ ತಾರಾ, ಅವಳ ಉದ್ದೇಶನೇ ಬೇರೆ, ಆದರೆ ಅದು ಮೀನನ್ಗೆ ಅರ್ಥ ಆಗಲ್ಲ. ತಾತ್ಕಾಲಿಕ ನೋವಾಗುತ್ತೆ. ಬೆಳಿಗ್ಗೆ 5 ಗಂಟೆ ಆಗಿರುತ್ತೆ. ತಾರಾ ಕೂಡ ಎದ್ದೇಳ್ತಾಳೆ. ಎದ್ಬಿಟ್ಟು ನೀವೇ ಈ ಮನೆ ಕೆಲಸನೆಲ್ಲ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ತಾರಾ ಹೆಂಗಾರ ಮಾಡಿ ಶಾಂತಿ ಕೈಲಿಂದ ಕೆಲಸ ಮಾಡಿಸ್ಬೇಕು. ಪಾಪ ಮೀನ ಪಾಪ ಅಂತ ಅವಳಿಗೆ ಅನಿಸಿರುತ್ತೆ. ಸೊ ಹಾಗಾಗಿ, ಅಯ್ಯೋ ನೀವು ಈ ರೀತಿ ತಪ್ಪು ತಿಳ್ಕೊಬೇಡಿ, ನಾನು ಈಗ ಹೇಳಿದ್ದೀನಿ ಅಂತ ಹೇಳಿದೆ. ಅಯ್ಯೋ ತಾಯಿ, ನಾನಿನ್ನ ತಪ್ಪು ತಿಳ್ಕೊಳ್ಳಲ್ಲ ತಾಯಿ, ನೀ ನನ್ನ ಗಂಡನ ಪ್ರಾಣ ಉಳಿಸಿದಳು ನನ್ನ ತಾಯಿ, ತಾಳಿ ಭಾಗ್ಯ ಉಳಿಸಿದಳು ನನ್ನ ತಾಯಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮೀನಾ ಎದ್ದು ಬರ್ತಾಳೆ. 5 ಗಂಟೆ ಆಗೋದಿಲ್ಲ. 5 ಗಂಟೆ ಟನ್ ಅಂತ ಹೊಡೆದ ತಕ್ಷಣ ಹಾಜರಾಗಿರ್ತೀರಲ್ಲ ಅಂತ ಹೇಳಿ ಬೈಯೋಕ್ಕೆ ಶುರು ಮಾಡ್ತಾಳೆ. ಯಾಕತ್ತೆ ನಾನೇನು ಮಾಡಿದೆ ಅಂದಾಗ, ಅಲ್ಲ ಕಣೆ, ಯಾರು ಹೇಳಿದ್ರು ನಿನಗೆ 5 ಗಂಟೆಗೆ ಹೇಳು ಅಂತ? ಇನ್ನು ಸೂರ್ಯನೇ ಹುಟ್ಟೋದಿಲ್ಲ, ಅಲ್ಲಿಗೆ ಬಂದ್ಬಿಡ್ತೀಯ. ಇನ್ನು ಮುಂದೆ ನೀನು 8 ಗಂಟೆ ತನಕ ಮಲ್ಕೋ. ರಾಣಿ, ಮಹಾರಾಣಿ, ಸುಧಾರಾಣಿ, ರಾಣಿಗಿಂತ ರಾಣಿ, ಕುರುಬನ ರಾಣಿ ಅಂತ ಈ ರೀತಿ ಹೋಗೋಳಕ್ಕೆ ಶುರು ಮಾಡ್ತಾಳೆ. ತಾರಾ ಒಳಗೊಳಗೆ ನಗ್ತಾ ಇರ್ತಾಳೆ. ಯಾಕತ್ತೆ ಅಂತ ತಪ್ಪು ನಾನೇನು ಮಾಡಿದೆ ಅಂದ ತಕ್ಷಣ ಇನ್ನು ಮುಂದೆ ನೀನು ಯಾವ ಕೆಲಸನೂ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾಳೆ. ಇನ್ನು ಈ ಯಾರು ಎಡವಟ್ ರಾಜ, ನಮ್ಮ ಮನೋಜ್ ಅವರು ಯಾವಾಗ ನನ್ನ ಬಂಡವಾಳ ಬಯಲಾಗುತ್ತೆ, ಯಾವಾಗ ತಾರಾ ನನ್ನ ಬಯಲಿಗೆ ಎಳಿತಾಳೆ, ಯಾವಾಗ ಅಂದರೆ ಅವ್ರು ಒಂಥರ ಯಾವಾಗಲೂ ಇವಳು ತಾರಾನ ಅನ್ನೋ ಕನ್ಫ್ಯೂಸಲ್ಲೇ ಇದ್ದಾರೆ. ತಾರಾ ಅವಳೇ, ಯಾಕಂದರೆ ಲೊಟ್ಟೆ ಅನ್ನೋ ಪದ ಅವನ ಒಂದು ಜೀವಕ್ಕೆ ಕುತ್ತು ಅಂತಲೇ ಹೇಳ್ಬೋದು. ಅವನಿಗೆ ಆಗಾಗ ಕನಸು ಬೇರೆ ಎದ್ದು ಬೀಳುತ್ತೆ. ಪಟ್ ಅಂತ ಎದ್ದು ಕೊಡ್ತಾನೆ ಕನಸಲ್ಲಿ. ತಾರಾ ಅವಳನ್ನ ಎಳ್ಕೊಂಡೋಗಿ ಮನೋರ್ ಮುಂದೆ ಇವನು ಮಾಡಿರೋ ತಪ್ಪುಗಳನ್ನೆಲ್ಲ ಹೇಳ್ದಂಗೆ ಈ ರೀತಿ ಬೀಳ್ತಾ ಇರುತ್ತೆ. ಈ ಒಂದು ಕನಸು ನಿಜ ಆಗಬೇಕು ಅಂತ ನಾವೆಲ್ಲ ಅನ್ಕೋತಾ ಇದೀವಿ. ಆದಷ್ಟು ಬೇಗ ನಿಜ ಆದರೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ರಂಗನಾಥ್ ಅವ್ರು ನೋಡಿದ್ರೆ, ಪಾಪ ಆ ಮಗುನ ನನ್ನ ಮನೆಗೆ ಕರ್ಕೊಂಡು ಬಂದೆ, ಆ ಮಗುಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾದ್ಮೇಲೆ 100 ವರ್ಷ ಬದುಕೋಕ್ಕಿಂತ ನಾನು ವರ್ಷ ಬದುಕಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಆಟ ಮಾಡ್ತಿದ್ದಾರೆ. ನಿಜವಾಗ್ಲೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಇನ್ನು ಈ ಏನಪ್ಪ ಅಂತಂದರೆ, ಗುರೂಜಿ ಟೀಚರು ಮೇಷ್ಟ್ರು ಅಂದ್ಕೊಂಡು ಈ ಕಾಮಾಕ್ಷಿ ಏನು ಮಾಡ್ತಿದ್ದಾಳೆ ಅಂತಂದರೆ, ಸಾರಿ ವಿಶಾಲಾಕ್ಷಿ, ಕಾಮಾಕ್ಷಿ ಅಲ್ಲ ವಿಶಾಲಾಕ್ಷಿ ಏನು ಮಾಡ್ತಾಳೆ, ಶಾಂತಿ ನಿನ್ನ ಮನೇನ ನಾನು ಪಡಿತೀನಿ ಕಡೆ ಅಂತ ಅವಳು ಆ ಥರ ಆಡ್ತಾ ಇದ್ದಾಳೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳಿದ್ದಾವೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಆದಷ್ಟು ಬೇಗ ಮನೋಜ್ ಬಣ್ಣ ಬಯಲಾಗಬೇಕು. ಯಾಕಂದರೆ ಸೂರ್ಯನಿಂದ ಶಾಂತಿ ದೂರ ಇರೋ ಕಾರಣನೇ ಈ ಮನೋಜನ ಬಣ್ಣ ಆದಷ್ಟು ಬಯಲಾಗಬೇಕು, ಆದಷ್ಟು ಬೇಗ ಬಯಲಾಗಬೇಕು. ತಾರಾ ಅವನ ಒಂದು ಸತ್ಯ ಅಸತ್ಯಗಳನ್ನು ಹೊರಗೆಳಿಬೇಕು. ಏನಾಗುತ್ತೆ ನೋಡೋಣ. ಯಾಕೋ ಸ್ವಲ್ಪ ವರ್ಡ್ಸ್ ಮಿಸ್ಟೇಕ್ ಆಯಿತು, ಡಬಲ್ ಹೇಳಿದೆ. ಸೊ ಎಳೆದು ಅವನಿಗೆ ತಕ್ಕ ಪಾಠ ಕಲಿಸ್ಬೇಕು. ಯಾಕಂದರೆ 5 ಡಿಗ್ರಿ ಮನೋಜ ಅಂತ ಹೇಳ್ತಾನೆ, ಮಾಡಿರೋದು ಮಾತ್ರ ಮೂರ್ಖ ಕೆಲಸ. ಆ ಕೆಲಸಕ್ಕೆ ಬ್ರೇಕ್ ಆಗ್ತಾರ ತಾರಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.